ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಫಿಕ್ಸ್ಡ್ ಕ್ವಶನ್ ವಿತ್ ಆನ್ಸರ್ನ ಕೊಡ್ತಾ ಇದ್ದೀನಿ. ತುಂಬ ಸ್ಟೂಡೆಂಟ್ಸು ಕಮೆಂಟ್ ಮಾಡಿದ್ರಿ ಬಿಸ್ನೆಸ್ ಸ್ಟಡೀಸ್ ಅಪ್ಲೋಡ್ ಮಾಡಿ ಅಂತ ಹೇಳಿ. ಸೊ ಸಾರಿ ಫಾರ್ ದ ಡಿಲೇ. ಹಾಗೆ ಎಕನಾಮಿಕ್ಸು, ಅಕೌಂಟೆನ್ಸಿ, ಸೋಷಿಯಾಲಜಿ ಕೂಡ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡಿ ಕೊಡ್ತೀನಿ. ಈ ವಿಡಿಯೋ ಸಂಪೂರ್ಣವಾಗಿ ನಿಮಗೆ ಆರ್ಟ್ ಕ್ವಶನ್ಸ್ ಅಂತ ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರಲ್ಲಿ ಬಂದೇ ಬರುವಂತಹ ಕ್ವಶನ್ನ ವಿತ್ ಆನ್ಸರ್ಸ್ನ ನಾನು ಕೊಡ್ತಾ ಇದ್ದೀನಿ. ಸೊ ನೀವು ಬರೀ ಜಸ್ಟ್ ಪಾಸ್ ಅಲ್ಲ, ಒಳ್ಳೆ ಮಾರ್ಕ್ಸಿಂದ ಸ್ಕೋರ್ ಮಾಡ್ಕೋಬೇಕು ಅಂತಂದರೆ, ಮೀನ್ಸ್ ಈಗ ಫೇಲ್ ಆಗಿರೋರು ಜಸ್ಟ್ ಪಾಸಿಗೋಸ್ಕರ ಎಕ್ಸಾಮ್ ಬರಿತಾ ಇದ್ದರೆ ನೀವು ಜಸ್ಟ್ ಪಾಸ್ ಆಗೋದಿಲ್ಲ. ನಮ್ಮ ವೀಡಿಯೋಸ್ನ ನೀವು ರೆಫರ್ ಮಾಡಿದರೆ ಖಂಡಿತ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ. ಹಾಗೆ ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ಯಾರೆಲ್ಲ ಬರಿತಾ ಇದ್ದೀರಾ ತುಂಬ ಚಾನ್ಸಸ್ ಇದೆ 80 ಔಟ್ ಆಫ್ 80ನ ಸ್ಕೋರ್ ಮಾಡೋದಕ್ಕೆ. ನಾನು ಏನು ಸ್ಟ್ರಾಟಜಿನ ಹೇಳ್ಕೊಡ್ತೀನಿ ಆ ಸ್ಟ್ರಾಟಜಿನ ನೀವು ಸೀರಿಯಸ್ಸಾಗಿ ಓದಿದರೆ ಮಾತ್ರ 80 ಔಟ್ ಆಫ್ 80ನ ಸ್ಕೋರ್ ಮಾಡ್ಬೋದು. ನಾನು ಅಷ್ಟು ಹೇಳಿರ್ತೀನಿ ವೀಡಿಯೋದಲ್ಲಿ, ಆದರೂ ಕೂಡ ಸ್ಟೂಡೆಂಟ್ಸು ಕಮೆಂಟ್ ಮಾಡ್ತೀರಾ ಈ ಕ್ವಶನ್ ಬರುತ್ತಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ನಾನು ಮತ್ತೆ ಹೇಳ್ತಾ ಇರ್ತೀನಿ, ಯಾವುದೋ ಒಂದು ಕ್ವಶನ್ ಪೇಪರ್ ಓದಿದರೆ ನಿಮಗೆ ಎಕ್ಸಾಮಿಗೆ ಬರೋದಿಲ್ಲ. ನಾನು ಏನು ಹೇಳ್ತೀನಿ ಅಷ್ಟನ್ನು ಸೀರಿಯಸ್ಸಾಗಿ ಓದಬೇಕಾಗತ್ತೆ. ಈಗಾಗಲೇ ನಿಮಗೆ ಗೊತ್ತು, ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ 3 ಮಾಡಲ್ ಕ್ವಶನ್ ಪೇಪರ್ ಏನಿದೆ ಆ 3 ಮಾಡಲ್ ಕ್ವಶನ್ ಪೇಪರ್ನ ಮೊದಲು ಚೆನ್ನಾಗಿ ಪ್ರಿಪೇರ್ ಆಗಬೇಕು. ನಂತರ ನಿಮ್ಮ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮು ಏನಾಯಿತು ಆ ಒಂದು ಕ್ವಶನ್ ಪೇಪರ್ನು ಇರ್ತಕ್ಕಂಥ ಕ್ವಶನು ಕೂಡ ಸಂಪೂರ್ಣವಾಗಿ ಓದಬೇಕು. ಅಲ್ಲಿಗೆ ಎಷ್ಟಾಯಿತು, 4 ಪೇಪರ್ ಆಯಿತು. ಸೊ ಅವೆಲ್ಲದ್ರದ್ದು ಕೂಡ ಕೀ ಆನ್ಸರ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾವ ರೀತಿಯಾಗಿ ಆ ಒಂದು ವೀಡಿಯೋಸ್ನ ಸರ್ಚ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ಜೊತೆಗೆ ಮತ್ತು ನಾನು ಬ್ಲೂ ಪ್ರಿಂಟ್ ಅನಾಲಿಸಿಸ್ ಕೂಡ ಮಾಡಿದ್ದೀನಿ. ಯಾವ ಚಾಪ್ಟರ್ಸು ಓದಬೇಕು, ಯಾವ ಚಾಪ್ಟರ್ ಸ್ಕಿಪ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆ ರೀತಿಯಾಗಿ ಓದೋದ್ರಿಂದ ಕೂಡ 80 ಔಟ್ ಆಫ್ 80ನ ಸ್ಕೋರ್ ಮಾಡ್ಬೋದು. ಮತ್ತು ನಾನು ಸೆಕ್ಷನ್ ವೈಸು MCQs ಆಗಿರ್ಬೋದು, 4 ಮಾರ್ಕ್ಸ್ ಆಗಿರ್ಬೋದು, 8 ಮಾರ್ಕ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಆ ರೀತಿಯಾಗಿ ನಾನು ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ. ನಿಮ್ಮ ಒಂದು ಯೂಟ್ಯೂಬ್ನ ನೀವು ಓಪನ್ ಮಾಡಿ ಜಸ್ಟ್ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಶಿವಮೂರ್ತಿಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿ. ಸೊ ನೀವು ಸರ್ಚ್ ಮಾಡಿದರೆ ನೋಡ್ಬೋದು, ಇಲ್ಲಿ ನಮ್ಮ ವೀಡಿಯೋಸು ಈ ರೀತಿಯಾಗಿ ನಿಮಗೆ ಸಿಗುತ್ತೆ. ಇಲ್ಲಿ 80 ಔಟ್ ಆಫ್ 80 ಯಾವ ರೀತಿಯಾಗಿ ಸ್ಕೋರ್ ಮಾಡ್ಬೋದು, ಮತ್ತು ಫ್ರೀಯಾಗಿ ನಾನು PDF ಕೂಡ ಅಪ್ಲೋಡ್ ಮಾಡಿರ್ತೀನಿ. ಅದನ್ನು ನೀವು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಮತ್ತು 8 ಮಾರ್ಕ್ಸ್ ಮತ್ತು 4 ಮಾರ್ಕ್ಸಿಂದ ನಿಮಗೆ ಟೋಟಲ್ 48 ಮಾರ್ಕ್ಸ್ ಇರುತ್ತೆ. ಆ 48ಕ್ಕೆ 45+ ಯಾವ ರೀತಿಯಾಗಿ ತೊಗೋಬೇಕು ಅನ್ನೋದು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಯಾವ ರೀತಿಯಾಗಿ ನಿಮ್ಮ ರೈಟ್ ಸೈಡಲ್ಲಿ ವಿಡಿಯೋ ಕಾಣಿಸ್ತಾ ಇದೆ ಆ ರೀತಿಯಾಗಿ ನೀವು ಸರ್ಚ್ ಮಾಡಬೇಕಾಗತ್ತೆ. ಸೊ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ PDF ಲಿಂಕು ಕೂಡ ಕೊಟ್ಟಿರ್ತೀನಿ. ಆ PDF ಲಿಂಕ್ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಓದೋದಕ್ಕೆ ಶುರು ಮಾಡಿ. ಹಾಗೆ ನೀವೇನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂತ ಅಂದರೆ ನಮಗೂ ಕೂಡ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡಲಿಕ್ಕೆ. ಆ ಎಲ್ಲ ವೀಡಿಯೋಸು ನಿಮ್ಮ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಗೊತ್ತಾಯ್ತಲ್ವಾ ಏನು ಸ್ಟ್ರಾಟಜಿ ಅಂತ ಹೇಳ್ಬಿಟ್ಟು. 3 ಮಾಡಲ್ ಕ್ವಶನ್ ಪೇಪರ್ ಓದಬೇಕು, ಬ್ಲೂ ಪ್ರಿಂಟ್ ಅನಾಲಿಸಿಸ್ ವಿಡಿಯೋ ನೋಡಿ, 80 ಔಟ್ ಆಫ್ 80 ವಿಡಿಯೋ ನೋಡಿ, ಮತ್ತು 8 ಮಾರ್ಕ್ಸ್ದು 4 ಮಾರ್ಕ್ಸ್ ಸೆಷನ್ ವಿಡಿಯೋ ನೋಡಿ. ಖಂಡಿತ ಅವೇ ಕ್ವಶನ್ಗಳು ರಿಪೀಟ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ನೆಗ್ಲೆಕ್ಟ್ ಅಂತೂ ಮಾಡೋದಕ್ಕೆ ಹೋಗಬೇಡಿ. ಸೊ ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ಅಂತ ಯಾರೆಲ್ಲ ಬರಿತಾ ಇದ್ದೀರಾ ನೀವು ಏನು ಗಮನ ಇರಬೇಕು, ಸೊ ಫಸ್ಟ್ ಎಕ್ಸಾಮ್ಗಿಂತ ಸೆಕೆಂಡ್ ಎಕ್ಸಾಮಲ್ಲಿ ನಾನು ಜಾಸ್ತಿ ಮಾರ್ಕ್ಸ್ ಬರಬೇಕು, ಅದಕ್ಕೆ ನಾನು ಎಕ್ಸಾಮ್ 2ನ ಅಟೆಂಡ್ ಮಾಡ್ತಾ ಇರೋದು ಅಂತ ಮೈಂಡಲ್ಲಿ ಇಟ್ಕೊಂಡು ಓದೋದಕ್ಕೆ ಶುರು ಮಾಡಿಕೊಂಡು ಸೊ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.